ಅದ್ಭುತವಾದ ಅನೇಕ ವಾಗ್ದಾನಗಳು ಸತ್ಯವೇದದಲ್ಲಿದೆ. ಆದರೆ ಅದನ್ನು ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ನಾವು ಕಾಣಬೇಕಾದರೆ ನಾವು ಅದನ್ನು ಹೋರಾಡಿ ಸ್ವಾಧೀನ ಮಾಡಿಕೊಳ್ಬೇಕು. ದೇವರು ಹೇಳ್ತಾರೆ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದು ಎಂಬುದಾಗಿ. ಸೊ ಎಷ್ಟು ದೊಡ್ಡ ಕಾರ್ಯ ಇದೆಯೋ ನಿಮ್ಮ ಜೀವಿತದಲ್ಲಿ, ಅಷ್ಟು ದೊಡ್ಡ ಅಡ್ಡಿ ಇರ್ತದೆ. ಸೊ ಅದನ್ನು ನಾವು ಹೋರಾಡಿ ಜಯಿಸಬೇಕಾಗ್ತದೆ. ಬಿಟ್ಟು ಬಿಡಬೇಡಿ. ಡೋಂಟ್ ಗಿವ್ ಅಪ್ ಯುವರ್ ಪ್ರೇಯರ್. ನಿಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಬಿಡಲೇಬೇಡಿ. ನಾವು ನಮ್ಮ ಹೋರಾಟವನ್ನು ಬಿಟ್ಟು ಬಿಡಬಾರದು, ನಾವು ಕೈ ಬಿಡಬಾರದು, ನಮ್ಮ ಯೋಜನೆಯಿಂದ ಹಿಂದೆ ಸರಿಬಾರದು ಎಂಬುದು ಈ ಸಂದೇಶದ ವಿಷಯ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರ ಹೃದಯದಲ್ಲಿ ಹಾಕಿದ ವಿಷಯ ಬಿಟ್ಟು ಬಿಡಬೇಡಿ, ಡೋಂಟ್ ಗಿವ್ ಅಪ್ ಎಂಬುದಾಗಿ. ನಾವು ಸಂದೇಶವನ್ನು ಧ್ಯಾನ ಮಾಡೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ರಾಜ ಅಪ್ಪ, ನೀವು ಒಳ್ಳೆಯವರು, ಒಳ್ಳೆಯದೇ ಮಾಡುವ ದೇವರು, ನಮ್ಮ ಹಿತವನ್ನೇ ಚಿಂತಿಸುವ ದೇವರಿಗೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ನಮ್ಮೊಂದಿಗೆ ಮಾತನಾಡಿ ಸಂದೇಶವನ್ನು ಕೇಳೋ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಮಾತನಾಡಿ ಅವರನ್ನು ಸ್ಪರ್ಶಿಸಿ ರಾಜ. ಸ್ವಸ್ಥತೆ, ಬಿಡುಗಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಯೇಸುವೆ, ನಿಮ್ಮ ನಾಮ ಮಹಿಮೆ ಹೊಂದಲಪ್ಪ. ಥ್ಯಾಂಕ್ ಯು ಲಾರ್ಡ್. ಪವಿತ್ರ ಆತ್ಮದೇವರೆಲ್ಲವನ್ನು ನೀವು ಆತಡಿಗೆ ತೆಗೆದುಕೊಳ್ಳಿ, ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳೋ ನಿಮ್ಮ ಜನರನ್ನು ಆಳ್ವಿಕೆ ಮಾಡಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತನ ನಾಮದ ಬೆಳೆಯುವುದನ್ನು ತಂದೆ, ಆಮೆನ್. ಪ್ರಿಯರೇ, ಇವತ್ತಿನ ಸಂದೇಶದ ವಿಷಯ ನಾನು ಆಗಲೇ ಹೇಳಿದಾಗೆ ಬಿಟ್ಟು ಬಿಡಬೇಡಿ, ಡೋಂಟ್ ಗಿವ್ ಅಪ್ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಬೇಕು, ನಮ್ಮನ್ನು ಮುಂದಕ್ಕೆ ಮತ್ತೆ ಎತ್ತರಕ್ಕೆ ಕರೆದುಕೊಂಡು ಹೋಗಬೇಕು, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಕರೆದುಕೊಂಡು ಹೋಗ್ಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ನಾವು ಸತ್ಯವೇದನ್ನು ಓದುವಾಗ ದೇವರ ಈ ಚಿತ್ತ, ದೇವರ ಉದ್ದೇಶ ನಮಗೆ ತಿಳಿದು ಬರ್ತದೆ. ಅಲ್ಲಿ 8,000ಕ್ಕಿಂತಲೂ ಹೆಚ್ಚು ವಾಗ್ದಾನಗಳು ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ. ಸೊ ದೇವರ ಹೃದಯದ ಆಶಯ ತನ್ನ ಮಕ್ಕಳನ್ನು ಆಶೀರ್ವದಿಸಬೇಕು, ಅವರನ್ನು ಮೇಲೆತ್ತಬೇಕು, ಅವರ ಜೀವಿತದಲ್ಲಿ ಶುಭವಿರಬೇಕು, ಜಯ ಇರಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ಆದರೆ ದೇವರು ನಮಗೆ ಕೊಡಬೇಕು ಎಂಬುದಾಗಿ ಬಯಸುವ ಪ್ರತಿಯೊಂದು ಆಶೀರ್ವಾದದ ವಿರುದ್ಧ, ಪ್ರತಿಯೊಂದು ವಾಗ್ದಾನದ ವಿರುದ್ಧ ಸೈತಾನನ ಹೋರಾಡ್ತಾನೆ. ಅದನ್ನು ಅಪೋಸ್ ಮಾಡ್ತಾನೆ. ಅದು ನಮಗೆ ಸಿಗಬಾರದು ಎಂಬುದಾಗಿ ಆತನು ಅದರ ವಿರುದ್ಧ ಹೋರಾಡ್ತಾನೆ. ಆ ರೀತಿಯಲ್ಲಿ ನಾವು ನಿರಾಶರಾಗಬೇಕು, ದೇವರಿಂದ ದೂರ ಹೋಗಬೇಕು ಎಂಬುದು ಸೈತಾನನ ಯೋಜನೆಯಾಗಿದೆ. ಸೊ ಹಾಗಾಗಿ ನಾವು ಹೇಗೆ ಮುಂದುವರಿಬೇಕು ಎಂಬುದಾಗಿ ಈ ಸಂದೇಶದಲ್ಲಿ ನಾವು ಧ್ಯಾನ ಮಾಡುವ. ನಾವು ನಮ್ಮ ಹೋರಾಟವನ್ನು ಬಿಟ್ಟು ಬಿಡಬಾರದು, ನಾವು ಕೈ ಬಿಡಬಾರದು, ನಮ್ಮ ಯೋಜನೆಯಿಂದ ಹಿಂದೆ ಸರಿಬಾರದು ಎಂಬುದು ಈ ಸಂದೇಶದ ವಿಷಯ. ನಾವು ಧರ್ಮೋಪದೇಶ ಕಾಂಡ 1:8 ವಚನವನ್ನು ಓದುವ. ಆ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ, ಯೆಹೋವನೆಂಬ ನಾನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಅವರ ಸಂತತಿಯವರೆಗೂ ಆ ದೇಶವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದನಲ್ಲ, ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಸೊ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದರೆ, ದೇವರು ಏನು ಹೇಳ್ತಾರೆ, ನಾನು ನಿಮಗೆ ಆ ಕಾನಾನ್ ದೇಶವನ್ನು ನಾನು ಕೊಟ್ಟಿದ್ದೇನೆ, ಕೊಡ್ತೇನೆ ಹೇಳಲಿಲ್ಲ, ಕೊಟ್ಟಿದ್ದೇನೆ, ನೀವು ಪ್ರವೇಶ ಮಾಡಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿ ಎಂಬುದಾಗಿ. ಸೊ ದೇವರು ಇಲ್ಲಿ ಹೇಳುವುದು, ನಾನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ, ಆದರೆ ನೀವು ಅದನ್ನು ಸ್ವಾಧೀನ ಮಾಡಿ. ಗಾಡ್ ಸೆಡ್, ಐ ಗೇವ್ ಯು ದ ಲ್ಯಾಂಡ್ ಆ್ಯಂಡ್ ಯು ಗೋ ಆ್ಯಂಡ್ ಪೊಸೆಸ್ ಇಟ್ ಎಂಬುದಾಗಿ. ಸೊ ಅದೇ ರೀತಿಯಲ್ಲಿ ನಮಗೆ ಕೂಡ ಸತ್ಯವಾದ ಅನೇಕ ವಾಗ್ದಾನಗಳು, ಆಶೀರ್ವಾದಗಳು, ಪ್ರಾಮಿಸ್ಗಳು ಕೊಡಲ್ಪಟ್ಟಿದೆ. ಆದರೆ ಅದು ತನ್ನಷ್ಟಕ್ಕೆ ನಮ್ಮ ಮಡಿಲಿಗೆ ಬಂದು ಬೀಳುವುದಿಲ್ಲ. ನಾವು ಅದನ್ನು ಪೊಸೆಸ್ ಮಾಡಬೇಕು, ಅದನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು. ಯಾಕೆಂದರೆ ಸೈತಾನನ ಅದರ ವಿರುದ್ಧವಾಗಿ ಹೋರಾಡ್ತಾನೆ, ಅದು ನಮಗೆ ಸಿಗದ ಹಾಗೆ ತಡಿತಾನೆ. ಹಲ್ಲೆಲೂಯಾ. ಸೊ ನಾವಿಲ್ಲಿ ನೋಡ್ತೇವೆ, ಯೇಸುವಿನ ಭಾಷಣ ನಮಗೆ ಗುಣವಾಗಿದೆ. ದೇವರಿಗೆ ನಾನು ನಿನ್ನ ಆಶೀರ್ವದಿಸ್ತೇನೆ, ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದ್ತೀಯ, ನಿನ್ನ ಕುಟುಂಬ ರಕ್ಷಣೆ ಹೊಂದಿದೆ, ನಿನ್ನನ್ನು ನಾನು ಸಾಲಗಾರನಾಗಿ ಇಡುವುದಿಲ್ಲ, ಸಾಲ ಕೊಡುವವನಾಗಿ ಮಾಡುತ್ತೇನೆ ಎಂಬುದಾಗಿ. ಇಂಥ ಅದ್ಭುತವಾದ ಅನೇಕ ವಾಗ್ದಾನಗಳು ಸತ್ಯವೇದದಲ್ಲಿದೆ. ಆದರೆ ಅದನ್ನು ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ನಾವು ಕಾಣಬೇಕಾದರೆ ನಾವು ಅದನ್ನು ಹೋರಾಡಿ ಸ್ವಾಧೀನ ಮಾಡಿಕೊಳ್ಬೇಕು. ಅದು ತನ್ನಷ್ಟಕ್ಕೆ ನಾವು ಓದುವುದರಿಂದ, ಕೇಳುವುದರಿಂದ ಅದು ನಮ್ಮ ಬಳಿಗೆ ಬಂದು, ನಮ್ಮ ಮಡಿಲಿಗೆ ಬಂದು ಬೀಳುವುದಿಲ್ಲ. ಸೈತಾನ ಅದರ ವಿರುದ್ಧವಾಗಿ ಹೋರಾಡ್ತಾನೆ, ಅಪೋಸ್ ಮಾಡ್ತಾನೆ, ಇದು ನಮಗೆ ಸಿಗದ ಹಾಗೆ. ದೇವರು ಕೂಡ ಆ ಹೋರಾಟವನ್ನು, ಸೈತಾನನ ಅಪೋಸಿಷನನ್ನು
ಅಲೌ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಹೋರಾಡಬೇಕು, ನಮ್ಮಲ್ಲಿ ಒಂದು ಹೋರಾಟದ ಪ್ರವೃತ್ತಿ, ವಾರಿಯರ್ ಮೆಂಟ್ಯಾಲಿಟಿ ಡೆವಲಪ್ ಆಗಬೇಕು ಎಂಬುದಾಗಿ ದೇವರ ಉದ್ದೇಶವಾಗಿದೆ. ಸೊ ಅಲ್ಲಿ ನಾವು ನೋಡ್ತೇವೆ, ಯೆಹೋಶುವ ಮತ್ತು ಇಸ್ರಾಯೇಲ್ಯರು ವಾಗ್ದಾನ ದೇಶವನ್ನು ತಲುಪಿದ್ರು. ಅಲ್ಲಿ 31 ಅರಸರನ್ನು ಸೋಲಿಸಿದ್ರು. ಅಲ್ಲಿ ಹೋರಾಟ ಯುದ್ಧಗಳನ್ನು ಮಾಡಿ ಅವರು ಆ ದೇಶವನ್ನು ತಮ್ಮದಾಗಿಸಿಕೊಂಡ್ರು. ಅದು ಸುಮ್ಮನೆ ಅವರ ಕೈಗೆ ಸಿಗಲಿಲ್ಲ. ಅಲ್ಲಿ ಇರುವ ಜನರನ್ನು, ಅವರ ವಿರುದ್ಧ ಹೋರಾಡುವ ಜನರನ್ನು ದೇವರು ತನ್ನಷ್ಟಕ್ಕೆ ತೆಗೆದು ಬಿಡ್ಬೋದಿತ್ತು, ಆದರೆ ದೇವರು ತೆಗೆದು ಬಿಡಲಿಲ್ಲ. ಇವರು ಹೋಗಿ ಅವರೊಂದಿಗೆ ಹೋರಾಟ ಮಾಡಿದರು, ಯುದ್ಧ ಮಾಡಿ ಅವರನ್ನು ಜಯಿಸಿದರು. ನಾವು ಹೋರಾಡುವ ಪ್ರತಿಯೊಂದು ಯುದ್ಧದಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅಲ್ಲಿ ಕೂಡ ಇಸ್ರಾಯೇಲರೊಂದಿಗೆ ದೇವರು ಇಂದು ಯುದ್ಧ ಮಾಡಿದರು, ಅವರಿಗೆ ಜಯವನ್ನು ಕೊಟ್ಟರು. ಹಲ್ಲೆಲೂಯ. ಸೊ ನಾವು ಯುದ್ಧ ಮಾಡ್ತೇವೆ, ನಾವು ಹೋರಾಡ್ತೇವೆ ಎಂಬುದಾಗಿ ಸಿದ್ಧವಾಗುವುದಾದರೆ ನಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ, ವಾಗ್ದಾನ ಪ್ರಾಮಿಸ್ ಲ್ಯಾಂಡನ್ನು ಪಡೀಲಿಕ್ಕೆ ಹೋರಾಡ್ತೇವೆ ಎಂಬುದಾಗಿ ಹೇಳುವುದಾದರೆ ದೇವರು ಹೇಳ್ತಾರೆ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದು ಎಂಬುದಾಗಿ. ಹಲ್ಲೆಲೂಯ. ಸೊ ಇಲ್ಲಿ ನಾವು ನೋಡ್ತೇವೆ, ಅವರು ಹೋರಾಟ ಮಾಡಿ, ಸೊ ನಮ್ಮ ಜೀವಿತದಲ್ಲಿ ಕೂಡ ನಾವು ಹೋರಾಟ ಮಾಡಿ ನಮ್ಮದಾಗಿಸಿಕೊಂಡ್ರೆ ನಾವು ಅದನ್ನು ಇಟ್ಕೊಳ್ತೇವೆ. ಯಾವುದೆಲ್ಲ ನಮಗೆ ಸುಲಭವಾಗಿ ಸಿಗ್ತದೋ ಅದನ್ನು ನಾವು ಸುಲಭವಾಗಿ ಕಳ್ಕೊಳ್ತೇವೆ. ಹಲ್ಲೆಲೂಯ. ಸೊ ಹಾಗಾಗಿ ನಾವು ಹೋರಾಡಿ, ಪ್ರಾರ್ಥಿಸಿ, ಉಪವಾಸ ಮಾಡಿ, ದೇವರ ಸನ್ನಿಧಿಯಲ್ಲಿ ಬೇಡಿ ಯಾವುದನ್ನು ಹೊಂದಿಕೊಳ್ತೇವೋ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಉಳಿಸ್ಕೊಳ್ತೇವೆ. ಸೊ ಇಸ್ರಾಯೇಲರು 430 ವರ್ಷ ಅವರು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು. ದೇವರು ಅವರನ್ನು ಬಿಡಿಸಿ ಹೊರಗೆ ತಂದರು ಮೋಶೆ ಆರೋನರ ಮೂಲಕ. ನಂತರ ಅವರು ಆ ದೇಶವನ್ನು ಬಿಟ್ಟು ಇನ್ನೇನೋ ಅವರ ಪ್ರಯಾಣವನ್ನು ಆರಂಭ ಮಾಡುವಾಗ, ವಾಗ್ದತ್ತ ದೇಶದ ಕಡೆಗೆ ಹೊರಡುವಾಗ ಅವರಿಗೆ ಕೆಂಪು ಸಮುದ್ರ ಅಡ್ಡಿಯಾಗಿ ಬಂತು, ಕೆಂಪು ಸಮುದ್ರ ಎದುರು ಬಂತು. ಸೊ ಆ ಸಂದರ್ಭದಲ್ಲಿ ದೇವರು ಕೊಟ್ಟ ಆಲೋಚನೆ ಏನು? ಅವರು ಆ ಸಂದರ್ಭದಲ್ಲಿ ಆ ಇಕ್ಕಟ್ಟು ಸಂದಿಗ್ಧ ಪರಿಸ್ಥಿತಿ, ಎದುರಿಗೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋನ ಸೈನ್ಯ ಬರ್ತಾ ಇದೆ, ಅತ್ತ ಇತ್ತ ಅಡವಿದೆ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲೂ ದೇವರಿಗೆ ಮೊರೆ ಇಟ್ಟಾಗ ದೇವರಿಂದ ಬಂದ ಉತ್ತರ ಏನಂದರೆ, ವಿಮೋಚನಾ ಕಾಂಡ 14ನೇ ಅಧ್ಯಾಯದ 15 ಮತ್ತು 16ನೇ ವಚನ, ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂಬುದಾಗಿ. ಮೋಶೆ ಜನರಿಗೆ ಇರ್ತಾನೆ, ನೀವಾದರೂ ಸುಮ್ಮನೆರೆ, ದೇವರೇ ನಮಗೋಸ್ಕರ ಯುದ್ಧ ಮಾಡ್ತಾರೆ ಎಂಬುದಾಗಿ. ನಂತರ ದೇವರು ಮೋಶೆಗೆ ಹೇಳ್ತಾರೆ ಏನಂತ ಹೇಳಿದರೆ, ನೀವು ಗೋಳಾಡುವುದು ಏನು? ಇಸ್ರಾಯೇಲರಿಗೆ ಹೇಳು, ಮುಂದಕ್ಕೆ ಹೋಗು ಎಂಬುದಾಗಿ. ಹಲ್ಲೆಲೂಯ. ಮುಂದಕ್ಕೆ ಹೋಗಲು ಹೇಳು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನೀವು ದೇವರಿಟ್ಟಿರುವ ಯೋಜನೆ ಕಡೆಗೆ ಹೋಗುವಾಗ, ಸೈತಾನನ ಅಡ್ಡಿಗಳನ್ನು ತರುವಾಗ ನೀವು ಏನು ಮಾಡಬೇಕಂದ್ರೆ, ನೀವು ಮುನ್ನುಗ್ಗಬೇಕು, ಮುಂದೆ ಹೋಗಬೇಕು, ಹಿಂದೆ ಕಾಲಿಡಬಾರ್ದು, ಹಿಂಜರಿಬಾರ್ದು, ನಿಮ್ಮ ಯೋಜನೆಯಿಂದ ಹಿಂದೆ ಬರಬಾರ್ದು. ನಾವು ಮುಂದೆ ಹೋಗಬೇಕು ಎಂಬುದಾಗಿ ನೀವು ಬಯಸುವಾಗ ದೇವರು ಮಾರ್ಗ ಎಲ್ಲದಲ್ಲಿ ಮಾರ್ಗ ಮಾಡ್ತಾರೆ. ಅಲ್ಲಿ ಕೆಂಪು ಸಮುದ್ರ ಈ ಭಾಗ ಆಯಿತು, ಅದ್ಭುತ ಆಯಿತು, ಅವರಿಗೆ ಮಾರ್ಗದಲ್ಲದಲ್ಲಿ ಮಾರ್ಗ ಉಂಟಾಯಿತು. ಹಲ್ಲೆಲೂಯ. ಅಡ್ಡಿಗಳನ್ನು ಸೈತಾನ ತರುವಾಗ ನೀವು ಕುಗ್ಗಿ ಹಿಂತಿರುಗಬೇಡಿ, ನೀವು ಮುಂದೆ ಸಾಗಿ, ಒಂದು ಹೆಜ್ಜೆ ಮುಂದೆ ಹೇಳಿ ಮುನ್ನುಗ್ಗಿ. ಯೇಸು ಸ್ವಾಮಿ ಗೆರಸೇನರ ಸೀಮೆಗೆ ಹೋಗ್ತಾ ಇದ್ರು. ಅಲ್ಲಿ ದೆವ್ವ ಬಾಧಿತನನ್ನು ಬಿಡುಗಡೆಗೊಳಿಸುವುದು ಯೋಜನೆ ಆಗಿತ್ತು. ಸೊ ಯೇಸು ಸ್ವಾಮಿ ಅಲ್ಲಿಗೆ ಹೋಗ್ತಾ ಇರುವಾಗ ಅಲ್ಲಿ ನಾವು ನೋಡ್ತೇವೆ, ಸಮುದ್ರದಲ್ಲಿ ಅಲೆಗಳು ಬರ್ತದೆ, ಬಿರುಗಾಳಿ ಬರ್ತದೆ, ಅಡ್ಡಿ ಬರ್ತದೆ, ಆತಂಕ ಬರ್ತದೆ. ಆದರೆ ಯೇಸು ಸ್ವಾಮಿ ಹಿಂತಿರುಗಲಿಲ್ಲ. ಯೇಸು ಸ್ವಾಮಿ ಅಲೆಯನ್ನು, ಬಿರುಗಾಳಿಯನ್ನು ತುಳಿದು ಮುಂದೆ ಹೋಗಿ ಅಲ್ಲಿ ಗೆರಸೇನರಲ್ಲಿ ಸೀಮೆಯಲ್ಲಿದ್ದ ಯುವಕನಿಗೆ ಬಿಡುಗಡೆಯನ್ನು ಕೊಟ್ಟರು. ಹಲ್ಲೆಲೂಯ. ಸೊ ಯೇಸು ಸ್ವಾಮಿ ಹಿಂದೆ ಹೋಗಲಿಲ್ಲ. ಸೊ ಎಷ್ಟು ದೊಡ್ಡ ಕಾರ್ಯ ಇದೆಯೋ ನಿಮ್ಮ ಜೀವಿತದಲ್ಲಿ, ಅಷ್ಟು ದೊಡ್ಡ ಅಡ್ಡಿ ಇರ್ತದೆ. ಸೊ ಅದನ್ನು ನಾವು ಹೋರಾಡಿ ಜಯಿಸಬೇಕಾಗ್ತದೆ. ನಂತರ ನಾವು ನೋಡ್ತೇವೆ, ಇಸ್ರಾಯೇಲರು 40 ವರ್ಷ ಅಡವಿಯಲ್ಲಿ ಸಂಚಾರ ಮಾಡಿ ಅವರು ಕಾನಾನ್ ದೇಶವನ್ನು ಇನ್ನೇನು ಪ್ರವೇಶ ಮಾಡ್ತೇವೆ ಎಂಬುದಾಗಿ ಅವರು ಅಲ್ಲಿ ಬಾರ್ಡರಿಗೆ ಬಂದಾಗ ಅಲ್ಲಿ ನಾವು ನೋಡ್ತೇವೆ, ಯೋರ್ದಾನ್ ಹೊಳೆ ದಡ ಮೀರಿ ಹರಿಯಿತು, ಆ ಅಡ್ಡಿ ಇತ್ತು. ನಂತರ ನಾವು ನೋಡ್ತೇವೆ, ಯೆರಿಕೋ ಗೋಡೆ ಆ ಪಟ್ಟಣವನ್ನು ಪ್ರವೇಶ ಮಾಡದಂತೆ ಅವರಿಗೆ ಅಡ್ಡಿಯಾಗಿ ನಿಂತಿತು. ಹಲ್ಲೆಲೂಯ. ಆದರೆ ಅವರು ಹಿಂತಿರುಗಲಿಲ್ಲ. ಅವರು ಅಲ್ಲಿ ನಾವು ನೋಡುವಾಗ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಅವರು ನಂಬಿಕೆ ಹೆಜ್ಜೆಯನ್ನು ಯೋರ್ದಾನ್ ಹೊಳೆಯಲ್ಲಿ ಇಡ್ತಾರೆ. ಆಗ ಯೋರ್ದಾನ್ ಹೊಳೆ ಇಬ್ಬಾಗ ಆಗ್ತದೆ. ನಾವು ಯೆರಿಕೋ ಗೋಡೆ ನೋಡ್ತೇವೆ, ದೇವರನ್ನು ಸ್ತುತಿಸಲಿ, ಸ್ತುತಿಯಲ್ಲಿ ಯೆರಿಕೋ ಗೋಡೆ ಬಿತ್ತು. ಅವರು ಆರ್ಭಟಿಸಿದಾಗ ಯೆರಿಕೋ ಗೋಡೆ, ತುತ್ತೂರಿಯನ್ನು ಊದಿದಾಗ ಯೆರಿಕೋ ಗೋಡೆ ಬಿತ್ತೋಯ್ತು. ಹಲ್ಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರಿಟ್ಟಿರುವ ವಾಗ್ದಾನ ದೇಶ, ಆಶೀರ್ವಾದ, ಶುಭ ವಾಗ್ದಾನವನ್ನು ನೀವು ಹೊಂದಿಕೊಳ್ಳಿಕ್ಕೆ ಹೋಗುವಾಗ ಇರುವ ಯೋರ್ದಾನ್ ಹೊಳೆ
ದಡ ಮೀರಿ ಹರಿಬೋದು, ಅಡ್ಡಿಗಳು ದಡ ಮೀರಿ ಬರ್ಬೋದು, ಆ ಅಡ್ಡಿ ಗೋಡೆಗಳು ಎದುರಿಗೆ ನಿಲ್ಬೋದು. ಆದರೆ ನೀವು ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಘೋಷಣೆ ಮಾಡಿ, ದೇವರನ್ನು ಸ್ತುತಿಸಿ ಕೊಂಡಾಡಿ, ನಿಮ್ಮ ಮುಂದೆ ಇರೋ ಯೋರ್ದಾನ್ ಹೊಳೆ, ನಿಮ್ಮ ಮುಂದೆ ಇರೋ ಎರಿಕೋ ಗೋಡೆ ಎಂಬ ಅಡ್ಡಿ ಬಿದ್ದು ಹೋಗ್ತದೆ. ಗುಣಗುಟ್ಟಬೇಡಿ. ನೀವು ಹೇಳಬೇಡಿ, ನನ್ನ ಜೀವಿತದಲ್ಲಿ ಯಾವಾಗಲೂ ಈಗ ನಾನು ಏನು ಮಾಡಲಿಕ್ಕೆ ಹೋದರೂ ಕೂಡ ನನಗೆ ಅಡ್ಡಿ, ನನ್ನ ಜೀವಿತದಲ್ಲಿ ಏನೂ ಆಗುವುದಿಲ್ಲ, ನನಗೇನು ಸಿಗ್ತಾ ಇಲ್ಲ ಎಂಬುದಾಗಿ ಗುಣಗುಟ್ಟಬೇಡಿ. ಅದರ ಬದಲಾಗಿ ದೇವರನ್ನು ಸ್ತುತಿಸಿ ಕೊಂಡಾಡಿ ಮಹಿಮೆಪಡಿಸಿ ಎರಿಕೋ ಗೋಡೆ ತನ್ನಷ್ಟಕ್ಕೆ ಬೀಳ್ತದೆ. ಸೊ ನಿಮಗೆ ಬ್ರೇಕ್ ಥ್ರೂ ಬರುವ ತನಕ, ನಿಮ್ಮ ಜೀವಿತದಲ್ಲಿ ದೇವರಿಟ್ಟಿರೋ ವಾಗ್ದಾನ ನೆರವೇರುವ ತನಕ ಪ್ರಾರ್ಥನೆಯನ್ನು ಬಿಟ್ಟುಕೊಡಬೇಡಿ, ಪ್ರಾರ್ಥಿಸುವುದನ್ನು ಬಿಟ್ಟುಕೊಡಬೇಡಿ. ಅದರ ಪರವಾಗಿ ನೀವು ಮಾಡ್ತಿರೋ ಕಾರ್ಯವನ್ನು ನಿಲ್ಲಿಸಲೇಬೇಡಿ ಯಾವ ಕಾರಣಕ್ಕೋಸ್ಕರವು. ಇದು ಈ ಸಂದೇಶದ ತಾತ್ಪರ್ಯ. ಫಾರ್ ಎಕ್ಸಾಂಪಲ್, ನಾವು ಒಂದೆರಡು ಎಕ್ಸಾಂಪಲ್ಗಳನ್ನು ತೆಗೆದುಕೊಳ್ತೇನೆ, ಅನೇಕ ಎಕ್ಸಾಂಪಲ್ಗಳಿದೆ. ಫಾರ್ ಎಕ್ಸಾಂಪಲ್, ನೀವು ಅನಾರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ, ಸೊ ಅನಾರೋಗ್ಯ ನಿಮ್ಮನ್ನು ಕಾಡ್ತಾ ಇದ್ದರೆ, ಸೊ ಆ ಅನಾರೋಗ್ಯ ಸಮಸ್ಯೆಯ ವಿರುದ್ಧ ನೀವು ಹೋರಾಡ್ತಾ ಇದ್ದರೆ, ನೀವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿಸಿಕೊಳ್ಳಿ, ದೇವರ ವಾಗ್ದಾನಗಳನ್ನು ಅರಿಕೆ ಮಾಡಿ ಘೋಷಣೆ ಮಾಡಿ, ನೀವು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ, ನೀವು ಔಷಧಿ ತೆಗೆದುಕೊಳ್ಳಿ, ಮೆಡಿಸಿನ್ ತೆಗೆದುಕೊಳ್ಳಿ, ವ್ಯಾಯಾಮ ಮಾಡಿ, ಡಯಟ್ ಮಾಡಿ, ಡೂ ಎವ್ರಿಥಿಂಗ್. ನೀವು ಎಲ್ಲವನ್ನು ಮಾಡಿ. ಆದರೆ ಮುಖ್ಯ ಉದ್ದೇಶ ಏನೆಂದರೆ, ಆ ಅನಾರೋಗ್ಯ, ರೋಗ ನನ್ನ ದೇಹದಲ್ಲಿ ಇರಬಾರ್ದು, ಅದರ ವಿರುದ್ಧ ಹೋರಾಡಬೇಕು. ಅನಾರೋಗ್ಯದ ವಿರುದ್ಧ ಹೋರಾಟವನ್ನು ಎರಡು ರೆಲ್ಮ್ನಲ್ಲಿ ಮಾಡಬೇಕು, ಆತ್ಮಿಕವಾಗಿಯೂ ಹಾಗೂ ನ್ಯಾಚುರಲ್ಲಿಯೂ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು, ಪ್ರಾರ್ಥನಾ ಕೂಟಗಳಿಗೆ ಅಟೆಂಡ್ ಆಗಬೇಕು. ಅಷ್ಟು ಮಾತ್ರವಲ್ಲ, ನಮಗೆ ವೈಯಕ್ತಿಕವಾಗಿ ನ್ಯಾಚುರಲ್ ಏನು ಮಾಡಲಿಕ್ಕಿದೆ, ಡಯಟ್ ಮಾಡಲಿಕ್ಕಿದೆಯಾ, ವ್ಯಾಯಾಮ ಮಾಡಲಿಕ್ಕಿದೆಯಾ, ಮೆಡಿಸಿನ್ ತೆಗೆದುಕೊಳ್ಳಲಿಕ್ಕಿದೆಯಾ, ಡಾಕ್ಟರ್ನ ಸಲಹೆ, ಅದನ್ನು ಕೂಡ ಮಾಡಿ. ಎರಡೂ ಲೆವೆಲ್ನಲ್ಲಿಯೂ ಇರುವ ಸಮಸ್ಯೆ, ಅನಾರೋಗ್ಯ ಎಂಬ ಪೀಡೆಯ ವಿರುದ್ಧ ಹೋರಾಡಬೇಕು. ಅದು ನನ್ನ ಜೀವಿತದಲ್ಲಿ, ನನ್ನ ದೇಹದಲ್ಲಿ ಇರಲೇಬಾರದು ಎಂಬುದಾಗಿ. ನೀವು ಹಣದ ಸಮಸ್ಯೆಯಲ್ಲಿ ಹಾದು ಹೋಗ್ತಿದ್ದೀರಾ, ಫೈನಾನ್ಷಿಯಲ್ ಬ್ರೇಕ್ ಥ್ರೂವನ್ನು ಎದುರು ನೋಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿಸ್ಕೊಳ್ಳಿ, ನೈಟ್ ಪ್ರೇಯರ್ ಮಾಡಿ, ಉಪವಾಸ ಪ್ರಾರ್ಥನೆ ಮಾಡಿ, ಡೂ ಎವ್ರಿಥಿಂಗ್. ಅಷ್ಟು ಮಾತ್ರವಲ್ಲದೆ ದೇವರ ರಾಜ್ಯಕ್ಕಾಗಿ ಬಿತ್ತಿ ಒಂದು ಕೆಲಸಕ್ಕೆ ಹೋಗಿ. ಎರಡು ರೆಲ್ಮ್ನಲ್ಲಿ ನೀವು ಹೇಳ್ತೀರಿ, ಈಗ ನಾವು ಹಣದ ಸಮಸ್ಯೆಯಲ್ಲಿದ್ದೇವೆ, ನಾವು ಹೇಗೆ ಕೊಡುವುದು ಎಂಬುದಾಗಿ. ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕೊಡುವಾಗ, ನಾವು ಇದ್ದದರಲ್ಲಿ ಕೊಡುವಾಗ ದೇವರು ಅದ್ಭುತ ಮಾಡ್ತಾರೆ. ಚಾರೆಪ್ತದ ಸ್ತ್ರೀ, ವಿಧವೆ ಸ್ತ್ರೀ, ಬರದ ಪರಿಸ್ಥಿತಿಯಲ್ಲಿ ಅವಳ ಕೈಯಲ್ಲಿ ಒಂದು ಇಡೀ ಹಿಟ್ಟು ಮಾತ್ರ, ಒಂದು ಮೊಗೆ ಎಣ್ಣೆ, ಸ್ವಲ್ಪ ಎಣ್ಣೆ ಮಾತ್ರ ಅವಳಲ್ಲಿತ್ತು. ಅಂಥ ಪರಿಸ್ಥಿತಿಯಲ್ಲಿ ದೇವ ಮನುಷ್ಯನು ಬಂದು, ನನಗೊಂದು ಚಿಕ್ಕ ರೊಟ್ಟಿಯನ್ನು ಮಾಡು, ಕಠಿಣ ಪರಿಸ್ಥಿತಿ. ಆಗ ಅವಳೊಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಟ್ಲು. ಅವಳ ಬರದ ಪರಿಸ್ಥಿತಿ ಮುಗಿಯುವ ತನಕ ಕೂಡ ಹಿಟ್ಟು ಮುಗಿಲಿಲ್ಲ, ಅವಳ ಎಣ್ಣೆ ತೀರಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಸೊ ಕಠಿಣ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ದೇವರ ಮಾತಿಗೆ ಬೆದರಾಗಿ ಇದ್ದದರಲ್ಲಿ ದೇವರಿಗೆ ಕೊಡುವಾಗ ಅಲ್ಲಿ ಬ್ರೇಕ್ ಥ್ರೂ ಆಗ್ತದೆ. ನಮಗೆ ತುಂಬ ಇದ್ದು ಆಮೇಲೆ ಕೊಡುವಂಥದ್ದಲ್ಲ, ಅದು ಸಾಮಾನ್ಯ. ಆದರೆ ಕಠಿಣ ಪರಿಸ್ಥಿತಿಯ ಮಧ್ಯದಲ್ಲಿ ಈಸಾಕ ಬರದ ಪರಿಸ್ಥಿತಿಯಲ್ಲಿ ಬಿತ್ತಿದ, ಅದೇ ವರ್ಷ 100ರಷ್ಟು ಕೊಯ್ತ. ಅಲ್ಲೆಲ್ಲೂಯ. ನಿಮ್ಮ ಜೀವಿತ ಬರದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ವ, ಆ ಪರಿಸ್ಥಿತಿಯಲ್ಲಿ ಕೂಡ ದೇವರ ಮೇಲೆ ನಂಬಿಕೆ, ಭರವಸವನ್ನಿಟ್ಟು ನೀವು ಬಿತ್ತುವಾಗ, ದೇವರ ರಾಜ್ಯಕ್ಕಾಗಿ ಬಿತ್ತುವಾಗ ನೀವು ಅದ್ಭುತವನ್ನು ಕಾಣುವವರಾಗಿದ್ದೀರಿ. ಸೊ ನಮ್ಮ ವಿರುದ್ಧವಾಗಿರುವ ಪ್ರತಿಯೊಂದು ಹೋರಾಟವನ್ನು ನಾವು ಎರಡು ರೆಲ್ಮ್ನಲ್ಲಿ ಹೋರಾಡಬೇಕು, ಒಂದು ರೆಲ್ಮ್ನಲ್ಲಿ ಮಾತ್ರ ಅಲ್ಲ. ಅಲ್ಲಿ ನಾವು ನೋಡುವಾಗ ಇಸ್ರಾಯೇಲರ ವಿರುದ್ಧ ಅಮಲೇಕ್ಯರ ಯುದ್ಧಕ್ಕೆ ಬಂದರು. ಆಗ ಮೋಶೆ ಆರೋನ ಬೆಟ್ಟವನ್ನು ಹತ್ತಿ ಪ್ರಾರ್ಥನೆ ಮಾಡಿದರು. ಯೆಹೋಶುವ ಸೈನ್ಯವನ್ನು ಇಟ್ಕೊಂಡು ಹೋಗಿ ಅಮಲೇಕ್ಯರ ವಿರುದ್ಧ ಹೋರಾಟ ಮಾಡಿದ. ಸೊ ದೆರ್ ಇಸ್ ಅ ಟೂ ರೆಲ್ಮ್ಸ್, ದೆರ್ ಇಸ್ ಅ ಫೈಟ್ ಇನ್ ಬ್ಯಾಟಲ್ ಇನ್ ಟೂ ರೆಲ್ಮ್ಸ್. ಒಂದು ಆತ್ಮಿಕ ಮಂಡಳಿಯಲ್ಲಿಯೂ, ನಂತರ ಶಾರೀರಿಕವಾದ ಲೌಕಿಕವಾದ ಮಂಡಳಿಯಲ್ಲಿಯೂ. ಇನ್ ದ ಸ್ಪಿರಿಟ್ ರೆಲ್ಮ್ ಆ್ಯಂಡ್ ಆಲ್ಸೋ ಇನ್ ದ ಫಿಸಿಕಲ್ ರೆಲ್ಮ್, ಎರಡೂ ರೆಲ್ಮಲ್ಲಿ ಯುದ್ಧ ನಡೀತು. ಹಾಗಾಗಿ ಅವರಿಗೆ ಅಮಲೇಕ್ಯರ ವಿರುದ್ಧವಾಗಿ ಜಯ ಸಿಕ್ಕಿತು. ಅದೇ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿರೋ ಪ್ರತಿಯೊಂದು ಹೋರಾಟವನ್ನು ಎರಡು ರೆಲ್ಮ್ನಲ್ಲಿ, ಎರಡು ವಲಯದಲ್ಲಿ ನಾವು ಹೋರಾಡಬೇಕು. ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳಿದರೆ, ನೀವು ಬೇಸರಗೊಳ್ಳದೆ ಪ್ರಾರ್ಥಿಸಿ ಎಂಬುದಾಗಿ, ಯಾವಾಗಲೂ ಪ್ರಾರ್ಥಿಸಿ ಎಂಬುದಾಗಿ. ಸೊ ಕುಗ್ಗಿ ಹೋಗಬೇಡಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೇವರಿಟ್ಟಿರುವ ಉದ್ದೇಶ, ದೇವರು ಕೊಟ್ಟಿರುವ ವಾಗ್ದಾನ, ಪ್ರಾಮಿಸ್, ಆಶೀರ್ವಾದವನ್ನು ನೀವು ಸ್ವಾಧೀನ ಮಾಡಿಕೊಳ್ಳೋದು ಬಿಟ್ಟುಕೊಡಬೇಡಿ. ಎಷ್ಟು ವರ್ಷ ಆಗಿರ್ಬೋದು, ಆದರೂ ಕೂಡ ನೀವು ಬಿಟ್ಟುಕೊಡಬೇಡಿ. ನನ್ನ ಬ್ರೇಕ್ ಥ್ರೂ, ನನ್ನ ಆಶೀರ್ವಾದವನ್ನು ನಾನು ನೋಡುವ ತನಕ ನಾನು ಪ್ರಾರ್ಥಿಸ್ತಾನೇ ಇರ್ತೇನೆ ಎಂಬುದಾಗಿ. ಯಾಕೋಬ ಹೇಳ್ತಾನೆ, ನನ್ನನ್ನು ಆಶೀರ್ವದಿಸದ ಹೊರತು ನಾನು ಬಿಡುವುದೇ ಇಲ್ಲ ಎಂಬುದಾಗಿ ಹಠ ಹಿಡಿದ. ಅಂತ ಹಠ ಹಿಡಿದ ಪ್ರಾರ್ಥನೆ ದೇವರಿಗೆ ಖುಷಿಯಾಯಿತು. ಆ ಯಾಕೋಬ ಆಶೀರ್ವದಿಸಲ್ಪಟ್ಟ. ಸೊ
ನಮ್ಮಲ್ಲಿ ಕೂಡ ಆ ಹೋರಾಟದ ಮನೋಭಾವನೆ ಇರಬೇಕು. ಬಿಟ್ಟು ಬಿಡಬೇಡಿ. ಡೋಂಟ್ ಗಿವ್ ಅಪ್ ಯುವರ್ ಪ್ರೇಯರ್. ನಿಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಬಿಡಲೇಬೇಡಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ವಾಗ್ದಾನ ಆಶೀರ್ವಾದ ನೀವು ನೋಡಲೇಬೇಕು. ನನಗೆ ಹೀಲ್ ಆಗಲೇಬೇಕು, ನನಗೆ ಆರೋಗ್ಯ ನೀವು ಸೈತಾನ ಅಕ್ಸೆಪ್ಟ್ ಮಾಡಲಿಕ್ಕೆ ಹೇಳ್ತಾನೆ, ಈ ರೋಗ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಇದು ಪರ್ಮನೆಂಟ್, ಇದು ಶಾಶ್ವತ ಎಂಬುದಾಗಿ ನಾವು ಅಗ್ರಿ ಆಗುವ ಹಾಗೆ ಮಾಡ್ತಾನೆ. ಡೋಂಟ್ ಅಗ್ರಿ ವಿತ್ ದ್ಯಾಟ್. ಬೈಬಲ್ ಹೇಳ್ತದೆ, ಯೇಸುವಿನ ಪಾಸುಂಡೆ ನನಗೆ ಗುಣ ಆಗಿದೆ. ದೇವರು ಅದ್ಭುತಗಳನ್ನು ಕಾರ್ಯಗಳನ್ನು ಮಾಡುವ ದೇವರು. ಸೊ ನನಗೆ ಹೀಲ್ ಆಗಲೇಬೇಕು, ನನಗೊಂದು ಜಾಬ್ ಸಿಗಲೇಬೇಕು, ನನ್ನ ಬಿಸ್ನೆಸ್ ಪ್ರಾಸ್ಪರ್ ಆಗಲೇಬೇಕು, ನಾನು ಸಾಲದಿಂದ ಹೊರಗೆ ಬರಲೇಬೇಕು, ನನ್ನ ಕುಟುಂಬ ರಕ್ಷಣೆಗೆ ಬರಲೇಬೇಕು. ವಾಗ್ದಾನ ಇದೆ. ನೀನು ಯೇಸು ಕ್ರಿಸ್ತನ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದಿದೆ, ನಿನ್ನ ಕುಟುಂಬ ರಕ್ಷಣೆ ಹೊಂದಿದೆ. ಈ ವಾಗ್ದಾನ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನೆರವೇರಲೇಬೇಕು. ಸೊ ಡೋಂಟ್ ಗಿವ್ ಅಪ್ ಯುವರ್ ಪ್ರೇಯರ್, ಜಸ್ಟ್ ಕೀಪ್ ಪ್ರೇಯಿಂಗ್. ಪ್ರಾರ್ಥನೆ ಮಾಡ್ತಾನೆ ಇರ್ರಿ. ನಿಮ್ಮ ವಾಗ್ದಾನವನ್ನು ಹೋರಾಡಿ ನಿಮ್ಮದಾಗಿಸಿಕೊಳ್ಳಿ, ಸ್ವಾಧೀನ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಿಮಗೆ ಎಲ್ಲ ವಿಷಯದಲ್ಲಿ ಯೇಸು ಕ್ರಿಸ್ತನ ಮೂಲಕ ಜಯವಿದೆ ಎಂಬುದಾಗಿ. ದೇವರು ಹೇಳ್ತಾನೆ, ನಾನೇ ನಿಮ್ಮೊಂದಿಗಿದ್ದು ಹೋರಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಅಪಜಯ ಹೊಂದಲಿಕ್ಕೆ ಬಿಡುವುದಿಲ್ಲ ಪ್ರೇರೆ. ದೇವರು ಜಯವನ್ನು ಕೊಡ್ತಾರೆ. ದೇವರು ವಾಗ್ದಾನವನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸೋ ದೇವರು. ಮಾತು ಕೊಟ್ಟ ದೇವರು ನಂಬಿಕಸ್ತನು, ಆತನು ನೆರವೇರಿಸದೆ ಇರುವುದಿಲ್ಲ. ಸತ್ಯವೇದ ಆತನು ತಡವಾಗಿ ಆದರೂ ಕೂಡ ಆತನು ಖಂಡಿತವಾಗಿ ನೆರವೇರಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಪ್ರಿಯರೇ, ಬಿಟ್ಟು ಬಿಡಬೇಡಿ. ಡೋಂಟ್ ಗಿವ್ ಅಪ್. ನಿಮ್ಮ ಆಶೀರ್ವಾದವನ್ನು, ನಿಮ್ಮ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳಿ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆದ ದೇವರೇ, ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಈ ಜೀವವುಳ್ಳ ವಾಕ್ಯಗಳು ಸ್ವಾಮಿ, ನಿಮ್ಮಿಂದ ಹೊರಟಿರುವಂಥದ್ದು ಸ್ವಾಮಿ. ಪವಿತ್ರ ಆತ್ಮದೇವರೇ, ಈ ವಾಕ್ಯಗಳನ್ನು ನಿಮ್ಮ ಜನರ ಹೃದಯದಲ್ಲಿ ಆಳವಾಗಿ ಬೇರೂರುವ ಹಾಗೆ ಮಾಡಿರಿ ಸ್ವಾಮಿ. ಅದರ ಮೇಲೆ ಯೇಸುವಿನ ಪವಿತ್ರ ಆತ್ಮನ ಅಭಿಷೇಕವನ್ನು ಸರಿಯ ಮಾಡಿರಿ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಜನರ ಜೀವಿತದಲ್ಲಿ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವರು ಯಾವ ಸಂಗತಿಯಲ್ಲಿ ಹಾದು ಹೋಗ್ತಿದ್ದಾರೋ ಅಪ್ಪ, ಅದನ್ನು ಸ್ವಾಮಿ ಹೋರಾಡಿ ತಮ್ಮದಾಗಿಸ್ಕೊಳ್ಳಿಕ್ಕೆ ಬೇಕಾದ ಬಲ, ಅನುಗ್ರಹ, ಆಶೀರ್ವಾದ ಅಪ್ಪ, ಪವಿತ್ರ ಆತ್ಮನ ಅಭಿಷೇಕ ಅವರ ಮೇಲೆ ಸುರಿಯಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು. ನಿಮಗೆ ಮಹಿಮೆ ಆಗಲಿ ಅವರ ಮೂಲಕ. ನಿಮ್ಮ ಉದ್ದೇಶಗಳು ನೆರವೇರಲಿ, ನಿಮ್ಮ ಆಲೋಚನೆಗಳು ನೆರವೇರಲಿ ಸ್ವಾಮಿ. ಥ್ಯಾಂಕ್ ಯು. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದಕ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ. ಆಗ ಹೊಸ ಸಂದೇಶಗಳು ಅಪ್ಲೋಡ್ ಆದಾಗ ನಿಮಗೆ ತಿಳಿದು ಬರ್ತದೆ. ಈ ಸಂದೇಶದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಅವರನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.